ಸಿನಿಮಾ ಸೆಟ್ಗಳಲ್ಲಿ ಲೈಟ್ ಹಿಡಿದು ನಿಂತಿರುತ್ತಿದ್ದ ಹುಡುಗ ಡಿ ಬಾಸ್ ಆಗಿ ಬೆಳೀತಾರೆ ಅಂದರೆ ಅದು ಸಾಮಾನ್ಯ ವಿಷಯವಲ್ಲ. ಅವರೇ ಹೇಮಂತ್ ಕುಮಾರ್ ಅಲಿಯಾಸ್ ದರ್ಶನ್. 16 ಫೆಬ್ರವರಿ 1977ರಲ್ಲಿ ಮೈಸೂರಿನಲ್ಲಿ ಜನಿಸಿದ ಇವರ ಮೂಲ ಹೆಸರು ಹೇಮಂತ್ ಕುಮಾರ್. ತಂದೆ ತೂಗುದೀಪ ಶ್ರೀನಿವಾಸ್ ಅವರು ಖ್ಯಾತ ಕಲಾವಿದರಾಗಿದ್ದರು. ದರ್ಶನ್ ಅವರ ತಾಯಿ ದರ್ಶನ್ ತಂದೆಗೆ ಅವರ ಒಂದು ಕಿಡ್ನಿಯನ್ನೇ ಕೊಟ್ಟಿರ್ತಾರೆ. ಆದರೂ ತೂಗುದೀಪ್ ಶ್ರೀನಿವಾಸ್ ಅವರು 1995ರಲ್ಲಿ ಹೃದಯಾಘಾತದಿಂದ ನಿಧನರಾಗ್ತಾರೆ. ದರ್ಶನ್ ಅವರು ಯಾರಿಗೂ ತಿಳಿಯದಂತೆ ಸೆಟ್ಗಳಲ್ಲಿ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಿರ್ತಾರೆ ಮತ್ತು ಅಸಿಸ್ಟೆಂಟ್ ಆಗಿ ಸೆಟ್ಗಳಲ್ಲಿ ಕೆಲಸ ಮಾಡಿ ಅವಕಾಶಗಳಿಗಾಗಿ ಕಾಯ್ತಾ ಇರ್ತಾರೆ. 2002ರಲ್ಲಿ ಬಂದ ಮೆಜೆಸ್ಟಿಕ್ ಎಂಬ ಸಿನಿಮಾ ಅವರ ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ. ಅವರು ಕೇವಲ ನಟನಾಗಿ ಉಳಿಯದೆ ಮೊದಲ ಸಿನಿಮಾದಲ್ಲೇ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟು ಸಿನಿಮಾ ರಂಗದಲ್ಲೇ ಹೊಸ ಇತಿಹಾಸವನ್ನೇ ಸೃಷ್ಟಿಸುತ್ತಾರೆ ಮತ್ತು ಫ್ಯಾನ್ಸ್ ಫಾಲೋಯಿಂಗ್ ಮೂಲಕ ಇಡೀ ಸ್ಯಾಂಡಲ್ವುಡ್ನ ಡಿ ಬಾಸ್ ಆಗ್ತಾರೆ. ಸಾಮಾನ್ಯ ಒಬ್ಬ ಲೈಟ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಹುಡುಗ ಈಗ ಡಿ ಬಾಸ್ ಆಗಿ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.